ಏನಾಯ್ತಪ್ಪ ಇವ್ರಿಗೆ? ಏನಾಯ್ತಾ? ನೀನ್ ತಾನೇ ಅವನ ಜೊತೆಲಿದ್ದೆ. ರಾತ್ರಿ ಚೆನ್ನಾಗೆ ಮಾತಾಡ್ತಿದ್ರಪ್ಪ. ಬೆಳಗ್ಗೆ ನೋಡಿದ್ರೆ ಒಳ್ಳೆ ನಿದ್ದೆ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ಸ್ನಾನ ಮಾಡಿ ಹುತ್ತಕ್ಕೆ ಪೂಜೆ ಮಾಡೋಕೆ ಅಂತ ಹೋದೆ. ಈಗ ಅವ್ರಿಗೆ ಏನಾಯ್ತು ಅಂತ ನನ್ನ ಕೇಳಿದ್ರೆ ಏನಾಯ್ತು ಅಂತ ನಂಗೂ ಗೊತ್ತಾಗ್ತಿಲ್ಲಪ್ಪ. ಅರುಣ್, ಅರುಣ್, ಏನಾಯ್ತು ನಿಮ್ಗೆ? ರೀ ಯಾಕೆ ಹೀಗ್ ಮಲ್ಗಿದ್ದೀರಾ? ಮಾತಾಡ್ರಿ. ಧರ್ಮ, ಡಾಕ್ಟರ್ ಫೋನ್ ಮಾಡು. ಸರಿ ಬಾಬಾ. ಹಲೋ ಡಾಕ್ಟ್ರೆ, ಹೇಳಿ. ನಾನ್ ಧರ್ಮರಾಜ್ ಮಾತಾಡ್ತಿರೋದು. ಹಾ ಧರ್ಮರಾಜ್, ಅರುಣ್ಗೆ ಮೈಗೆ ಹುಷಾರಿಲ್ಲ, ಸ್ವಲ್ಪ ಬೇಗ ಬನ್ನಿ. ಈಗಲೇ ಹೊರಡ್ತೀನಿ. ಹಾ, ಓಕೆ ಡಾಕ್ಟರ್. ಹುಷಾರಾದ್ರೆ ಸಾಕು. ಈ ಅರಮನೆಯಲ್ಲಿ ಮದುವೆ ನಿಶ್ಚಯ ಆದಾಗಿಂದ ಹುಡುಗಿಗೆ ಏನಾದ್ರೂ ಒಂದಾಗ್ತಿತ್ತು. ಆದ್ರೆ ನನ್ನ ಮದುವೆ ಆಗಿದ್ದಕ್ಕೆ ಇವ್ರಿಗೆ ಹೀಗಾಗೋಯ್ತಲ್ಲ. ಅಳ್ಬೇಡಮ್ಮ, ಅರುಣ್ಗೆ ಏನೂ ಆಗಲ್ಲ. ಇಲ್ಲ, ನನಗ್ ತುಂಬಾ ಭಯ ಆಗ್ತಿದೆ. ನೀನ್ ಭಯ ಪಡ್ಬೇಡಮ್ಮ. ಇವ್ರು ಚೆನ್ನಾಗಿರ್ಬೇಕು ಅಂತ ತಾನೆ ನಾನು ಹುತ್ತಕ್ ಪೂಜೆ ಮಾಡ್ತಾ ಇದ್ದಿತ್ತು. ಈಗ ನೋಡಿದ್ರೆ ಇವ್ರಿಗೆ ಹೀಗಾಗೋಗಿದೆ. ಈ ಮದ್ವೆ ಆದಾಗಿಂದ ಎಲ್ರು ನನ್ನ ಕೋಪದಿಂದ ನೋಡ್ತಿದ್ದಾರೆ. ಈಗ ಇವ್ರಿಗೇನಾದ್ರೂ ಆಯ್ತು ಅಂದ್ರೆ ನನಗೇನೆಲ್ಲ ಮಾತಾಡ್ತಾರೆ. ಏನಾಗಲ್ಲ ಗಂಗಾ. ನಾನು ಕಾಲಿಟ್ಟು ಗಳಿಗೆಯಿಂದ ಈ ಮನೆಗೆ ಒಳ್ಳೇದಾಗುತ್ತೆ ಅಂತ ಅಪ್ಪನೂ ಹೇಳ್ತಿದ್ರು. ಆದ್ರೆ ಈಗ ಇವ್ರಿಗೆ ಈಗ ಆಗೋಯ್ತಲ್ಲ ಅಮ್ಮ, ನಾನೇನ್ ಮಾಡ್ಲಿ? ಇದಿನ್ನೂ ಪ್ರಾರಂಭ. ನೋಡ್ತಾ ಇರಿ ಇನ್ನು ಏನೇನ್ ನಡೆಯುತ್ತೆ ಅಂತ. ಕರಣ್, 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 ಕರಣ್. ಏನಪ್ಪ? ಏಯ್, ಎದ್ದೇಳ ಮೇಲೆ. ಯಾಕಪ್ಪ? ಎದ್ದೇಳೋ. ನಿಮ್ದೊಳ್ಳೆ ಕಥನಪ್ಪ. ಏನ್ ಹೇಳಿ? ಏಯ್, ಫಸ್ಟ್ ನೈಟ್ ನಡಿಬಾರ್ದು ಅಂತ ಅಳಿಯಂದ್ರಿಗೆ ಹಾಲಲ್ಲಿ ನಿದ್ರೆ ಮಾತ್ರ ಕೊಟ್ಟಿದ್ಯಲ್ಲ, ಅದು ವರ್ಕೌಟ್ ಆಗ್ತಿದೆ ಕಣೋ. ಮನೆಯವರೆಲ್ಲ ತರ 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 ಅಂತ ನಡುತ್ತಿದ್ದಾರೆ, ನೋಡು ಬಾರೋ. ನನ್ಗಲ್ಲೆಲ್ಲ ಬರಕ್ಕಾಗಲ್ಲಪ್ಪ. ನನಗೆ ತುಂಬಾ ನಿದ್ರೆ ಬರ್ತಿದೆಪ್ಪ. ದಯವಿಟ್ಟು ಮಲ್ಕಕ್ ಬಿಡಪ್ಪ. ಏ, ನಿದ್ದೆ ಮಾತ್ರೆ ಹಾಕಿರೋ ಹಾಲು ಕುಡಿದಿರೋದ್ರಿಂದ ಅವ್ರು ಮಲ್ಗವ್ರೆ. ಅಪ್ಪ, ನಿದ್ರೆ ಮಾತ್ರ ಹಾಕಿರೋ ಹಾಲನ್ನ ಅವನ್ ಕುಡ್ದಿಲ್ಲಪ್ಪ, ನಾನೇ ಅಪ್ಪ ಕುಡ್ದಿದ್ದದ್ನ. ನೀನ್ ಕುಡ್ದ್ಯಾ? ಏನ್ ಹೇಳ್ತಿದ್ಯೋ? ಈ ಮನೇಲಿ ಏನೇನ್ ನಡೆದ್ರು ಅದು ಉಲ್ಟಾ ನನಗೆ ಹೊಡೆಯುತ್ತಪ್ಪ. ಅರುಣ್ ಕೊಡ್ಬೇಕಾಗಿರೋ ಹಾಲನ್ನ ಕೆಲಸದೊಳ ನಾನು ಕೊಟ್ಬಿಟ್ಲಪ್ಪ. ಅಷ್ಟು ಗೊತ್ತಾಗ್ಲಿಲ್ವಾ ನಿನ್ಗೆ? ಪ್ಲಾನ್ ಹಾಳಾಗೋಯ್ತಪ್ಪ. ನಂಗೆ ಒಂದೇ ಸಮ ನಿದ್ರೆ ಬರ್ತಿದೆ, ದಯವಿಟ್ಟು ಬಿಟ್ಬಿಡಪ್ಪ. ಕರಣ್, ಕರಣ್, ಅಂದ್ರೆ ಅಳಿಯಂದ್ರು ನಿದ್ದೆ ಮಾತ್ರೆ ಹಾಕಿರೋ ಹಾಲನ್ನು ಕುಡ್ದಿಲ್ಲ, ಬೇರೆ ಏನೋ ಹೆಚ್ಚು ಕಡಿಮೆ ಆಗಿದೆ. ಏನೋ ಅಂತ ಗೊತ್ತಾಗ್ತಿಲ್ವಲ್ಲ. ಅಮ್ಮ, ಓಹ್ ಸ್ವಲ್ಪ ಸಾಕಮ್ಮ. ಇನ್ ಸ್ವಲ್ಪ ಕುಡಿದ್ಯಾ?
ಅಪ್ಪಂಗೆ ಏನು ಆಗ್ಬಾರ್ದಮ್ಮ. ನೀನೇ ಅಪ್ಪಂಗೆ ಏನು ಆಗದೆ ಇರೋ ಥರ ನೋಡ್ಕೋಬೇಕಮ್ಮ. ನೀನ್ ನನ್ನ ಬಿಟ್ಟೋಗ್ಬಿಟ್ಟೆ, ಈಗ ನಂಗೆ ಅಪ್ಪ ಮಾತ್ರನೇ ಇರೋದಮ್ಮ. ನನ್ನನ್ನ ಅನಾಥೆ ಮಾಡಬೇಡಮ್ಮ. ನಂಗೆ ಅಪ್ಪನ ಜೊತೆನೆ ಇರಬೇಕು ಅನ್ಸುತ್ತೆ ಅಮ್ಮ. ಹೇಗಾದ್ರೂ ಮಾಡಿ ಅಪ್ಪನ ಕಾಪಾಡಮ್ಮ. ನಿಮ್ಮಪ್ಪನ ಕಾಪಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಸ್ವಾಮಿ ಮುರುಡೇಶ್ವರ, ನಮ್ಮಪ್ಪ ಸರಿ ಹೋಗ್ಬೇಕು ಅಂತ ನಮ್ಮ ಅಮ್ಮನ ಹತ್ರ ಕೇಳ್ಕೊಂಡೆ. ಈಗ ನಿನ್ನನ್ನು ಕೇಳ್ಕೊತಾ ಇದ್ದೀನಿ, ನಮ್ಮ ಅಪ್ಪನ್ನು ಗುಣ ಮಾಡಪ್ಪ. ದೇವ್ರೆ, ನೀನೇ ನನ್ನನ್ನ ಅಪ್ಪನ ಹತ್ರ ಸೇರಿಸಿದ್ದು ಅಂತ ನನಗೆ ಅವತ್ತೇ ತಾತ ಸ್ವಾಮಿಗಳು ಹೇಳಿದ್ದಾರೆ. ನಮ್ಮಪ್ಪನ ಕಣ್ ತೆಗಿಯೋಗ್ ಮಾಡಪ್ಪ. ಇವನೀಗ ಕಣ್ಣು ಮುಚ್ಚಾಗಿದೆ, ಮುಂದೆ ನೀನೇ ರಾಜಶೇಖರ್. ನಾನು ನಿನ್ನ ದೇವಸ್ಥಾನದಲ್ಲಿ ಬಂದವ್ರಿಗೆಲ್ಲ ನಿನ್ನ ಮಹಿಮೆ ಹೇಳಿ ದೇವಸ್ಥಾನ ತೋರಿಸ್ತಾ ಇದ್ದೆ. ನನಗೋಸ್ಕರ ನಮ್ಮ ಅಪ್ಪನ ಸರಿ ಹೋಗ್ಸು. ಶಿವ ಶಿವ ಎಂದರೆ ಭಯವಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತರಿಗೆ ನರಕ ಇಲ್ಲ. ಅಮ್ಮ, ನಮ್ಮಪ್ಪಂಗೆ ಗುಣ ಮಾಡು ದೇವ್ರೆ. ನಮ್ಮಪ್ಪಂಗೆ ಬೇಗ ಗುಣ ಆದ್ರೆ ಅವ್ರ ಜೊತೆಲೆ ಬಂದು ನಿನ್ ಸೇವೆ ಮಾಡ್ತೀನಿ. ಸೇವೆನಾ ಮಾಡಿಸ್ತೀನಿ, ಮಾಡಿಸ್ತೀನಿ. ಬನ್ನಿ ಡಾಕ್ಟ್ರೆ, ಬನ್ನಿ ಬನ್ನಿ. ಏನಾಯ್ತು ಅರುಣ್? ನೋಡಿ ಡಾಕ್ಟ್ರೆ, ಅದೇನಾಗಿದೆ ನೋಡಿ. ಚೆಕ್ ಮಾಡ್ತೀನಿ.
ಜೀವ ಹೋಗಿದೆ ಅಂತ ತಾನೇ ಹೇಳ್ಬೇಕು. ಅದನ್ ಪೋಕಳು. ಇಂಜೆಕ್ಷನ್ ಕೊಡ್ತೀಯಾ? ನನ್ನ ವಿಷ ಹೊಡೆಯೋ ಶಕ್ತಿ ಯಾವುದಕ್ಕೂ ಇಲ್ಲ. ಏನಾಯ್ತು ಡಾಕ್ಟರ್? ಹೇಳಿ ಡಾಕ್ಟ್ರೆ, ನಮಗೆ ಭಯ ಆಗ್ತಾ ಇದೆ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ. ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಬನ್ನಿ. ಸರಿ ಡಾಕ್ಟ್ರೆ, ಬನ್ನಿ. ಅಪ್ಪ ಎದ್ದೇಳಪ್ಪ. ಅಪ್ಪ ಹೇಳಿ ಡಾಕ್ಟ್ರೆ. ಅರುಣ್ಗೆ ಫುಡ್ ಪಾಯ್ಸನ್ ಆಗಿರ್ಬೋದು ಅಥವಾ ಡ್ರಿಂಕ್ಸ್ ಹ್ಯಾಬಿಟ್ ಇರೋದ್ರಿಂದ ಹೀಗಾಗಿರ್ಬೋದು. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಸ್ವಲ್ಪ ವೇಟ್ ಮಾಡೋಣ. ಡಾಕ್ಟ್ರೆ, ಅವ್ನು ಸರಿ ಹೋಗ್ತಾನಲ್ವಾ? ಡೋಂಟ್ ವರಿ. ಅವನ್ ಸತ್ತು ಹೋಗಿದ್ದಾನೆ ಅಂತ ಹೇಳೋದಕ್ಕೆ ಡಾಕ್ಟರ್ ಯಾಕೆ ಇಷ್ಟು ತಗೊಳ್ತಿದ್ದಾನೆ? ಅಪ್ಪ ಅಪ್ಪ ಎದ್ದಿದ್ದಾರೆ. ಅಪ್ಪ ಅರುಣ್, 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 ಅಪ್ಪ, ಏನಾಯ್ತು? ಇವನ್ ಹೀಗೆ ಉಳ್ಕೊಂಡ. 20 ವರ್ಷದಿಂದ ಹಿಡಿದಿಟ್ಟ ಸೇಡು, ವಿಷ ಎಲ್ಲ ಸೇವಿಸಿ ಇವನನ್ನ ಕಚ್ಚಿದ್ದೀನಿ. ಆದ್ರೆ ಇವನು ಹೇಗೆ ಉಳ್ಕೊಂಡ? ಹೇಗೆ? ಏನಾಯ್ತು? ಯಾಕೆಲ್ರೂ ನನ್ನ ಸುತ್ತಲೂ ನಿಂತಿದ್ದೀರಾ? ಅರುಣ್, ಏನಾಯ್ತು? ಅಲ್ಲಪ್ಪ, ನಮ್ಮೆಲ್ರಿಗೂ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಅರುಣ್, ಈಗ ನನಗೆ ಜೀವ ಬಂದಾಗಾಯ್ತು ನೋಡು. ನಿನ್ನನ್ನು ಎಬ್ಸಿ ತುಂಬಾನೇ ನೋವಾಯ್ತಪ್ಪ. ನನಗಂತೂ ಕೈಯು ಆಡ್ಲಿಲ್ಲ, ಕಾಲು ಓಡ್ಲಿಲ್ಲ. ಏನಾಯ್ತಪ್ಪ? ಏನೂ ಇಲ್ಲಪ್ಪ, ರಾತ್ರಿ ನಿದ್ದೆ ಬರಲಿಲ್ಲ. ಅರ್ಧ ರಾತ್ರಿಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡೆ, ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಏನರುಣ್, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಹಾಗೆಲ್ಲ ಔಷಧಿ ತಗೋಬಾರ್ದು. ನೀವಿರೋ ಪರಿಸ್ಥಿತಿ ನೋಡಿ ಎಲ್ಲರೂ ಹೆದರ್ಬಿಟ್ಟಿದ್ರು. ಇನ್ಮುಂದೆ ಹೀಗೆಲ್ಲ ಮಾಡಬೇಡಿ. ತಗೊಳ್ಳಿ, ಕೊಡಿ ಡಾಕ್ಟ್ರೆ. ನಾನು ಬರ್ತೀನಿ. ನಿನಗೆ ಹೀಗಾಯ್ತಲ್ಲ ಅಂತ ಗಂಗಾ ಎಷ್ಟು ಟೆನ್ಷನ್ ಆಗಿದ್ಲು ಗೊತ್ತಾ? ಮೊದಲು ಅವಳಿಗೆ ಸಮಾಧಾನ ಮಾಡಪ್ಪ. ನೀವ್ ಎಚ್ಚರ ಆಗಿದ್ ನೋಡಿದ್ಮೇಲೆ ನನ್ ಮನ್ಸಿಗೆ ನೆಮ್ಮದಿ ಆಯ್ತು. ಸ್ವಲ್ಪ ಹೊತ್ತಲ್ಲಿ
ಜೀವನ ಅಲ್ಲಾಡ್ಸ್ಬಿಟ್ಟಿದ್ರಿ. ಸಾರಿ. ಸಾರಿ ಹೇಳ್ಬಿಟ್ರೆ ಆಗೋಯ್ತಾ? ನನಗ್ ನಿಮ್ಮ ಮೇಲೆ ತುಂಬಾ ಕೋಪ ಬಂದಿದೆ. ನೀನ್ ಕೋಪ ಮಾಡ್ಕೊಳ್ಳೋದು ನ್ಯಾಯನೇ. ಅದೇನು ನಿದ್ರೆ ಮಾತ್ರ ನುಂಗಿ ಮಲ್ಕೊಳ್ಳೋದು? ಗಂಗಾ, ಅವನಿಗೆ ಸರಿಯಾಗಿ ಬುದ್ಧಿ ಹೇಳು. ಸರಿ ಅಮ್ಮ, ಅರುಣ್ ಸ್ವಲ್ಪ ರೆಸ್ಟ್ ತಗೊಳ್ಳಿ. ನಡೀರಿ ನಡೀರಿ. ಬನ್ನಿ. ಅರುಣ್ ನೋಡ್ಕೊಳಮ್ಮ. ನಾನು ಮಾಡಿದ್ದು ತಪ್ಪು. ಕೋಪ ಇದ್ರೆ ನನ್ನನ್ನು ಹೊಡೆದು ಬಿಡು. ನಿನ್ನನ್ನು ಹೊಡೆಯೋದಕ್ಕಲ್ವೋ ಹೊಡೆದು ಸಾಯಿಸೋಕ್ ಬಂದಿದ್ದೀನಿ. ಈಗೇನೋ ತಪ್ಪಿಸ್ಕೊಂಡೆ, ಆದ್ರೆ ಮುಂದಿನ ಸಾರಿ ಸಾಧ್ಯನೇ ಇಲ್ಲ. ಯಾಕೆ ಮಾತಾಡ್ತಾನೆ ಇಲ್ಲ? ಏನೂ ಇಲ್ಲ. ಅಪ್ಪ, ನಿಮ್ಮನ್ನ ಡಾಕ್ಟ್ರು ಹುಷಾರ್ ಮಾಡಿಲ್ಲ. ಅಮ್ಮನು ಮುರುಡೇಶ್ವರ ದೇವ್ರು ಹುಷಾರ್ ಮಾಡಿರೋದು. ಎಷ್ಟು ಎಪ್ಸಿದ್ರು ನೀವು ಎದ್ದೋಳ್ಲೇ ಇಲ್ಲ ಗೊತ್ತಾ? ನಾನು ಅಮ್ಮ ಹತ್ರ ಕೇಳ್ಕೊಂಡೆ, ಅದಕ್ಕೆ ನೀವು ಹುಷಾರಾಗಿರೋದು. ಅಪ್ಪ, ನಾವು ಒಂದ್ಸಲ ಮುರುಡೇಶ್ವರಕ್ಕೆ ಹೋಗೋಣವಾ? ಸರಿಮ್ಮ. ಹೇಗಾಯ್ತಂಬೆ? ಹೇಗೆ? ಯಾವುದು ನಡೆದೇ ಹೋಯ್ತು? ನಾನು ಅವನನ್ನ ಕಚ್ಚಿದ್ರು ಅವನು ಉಳ್ಕೊಂಡ್ಬಿಟ್ಟ. ನಾನು ಶಕ್ತಿ ನಾಗ ಅಂತ ಹೇಳಿದ್ದೆ, ನಾಗಲಾಂಬ ದೇವಿಯ ಅಂಶ ಅಂತ ಹೇಳಿದ್ದೆ. ನನ್ನ ವಿಷ ಏರಿದ್ರು ಅವನು ಹೇಗಂಬೆ ಬದುಕ್ದ? ಒಂದು ವೇಳೆ ನನ್ನ ವಿಷಯದಲ್ಲಿ ಅಂಥ ಶಕ್ತಿ ಇಲ್ವಾ? 20 ವರ್ಷ ಹುತ್ತದೊಳಗೆ ಸೆರೆ ಆಗಿದ್ರಿಂದ ನಾನು ನನ್ನ ಶಕ್ತಿನ ಕಳ್ಕೊಂಡ್ಬಿಟ್ಟಿದ್ದೀನಾ?
ನನಗಿನ್ನೂ ಶಕ್ತಿ ಇದೆ, ನನಗಿನ್ನೂ ಶಕ್ತಿ ಇದೆ. ನನ್ನ ಶಕ್ತಿ ನನ್ನೊಳಗೆ ಇದೆ. ನನ್ನ ವಿಷ ಏರಿದ್ರೆ ಈ ಮರನೇ ಬೀಳುತ್ತೆ, ಈ ಗಿಡಗಳೇ ಒಣಗಿ ಹೋಗುತ್ತೆ. ಆದ್ರೆ ಅವನಿಗೆ ಯಾಕೆ ವಿಷ ಏರ್ಲಿಲ್ಲ? ಹೇಗೆ ಬದುಕ್ದ ಅವನು? ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ನಾನು ದಿವಾಕರ್, ಪ್ರೈವೇಟ್ ಡಿಟೆಕ್ಟಿವ್ ಏಜೆಂಟ್. ಒಂದು ಅಸೈನ್ಮೆಂಟ್ ವಿಷಯವಾಗಿ ಅರುಣ್ ನನ್ನ ಬರಕ್ಕೆ ಹೇಳಿದ್ರು. ಅವ್ರನ್ನ ನೋಡ್ಬೋದಾ? ಒಬ್ಬ ವ್ಯಕ್ತಿ ಬಗ್ಗೆ ಡೀಟೇಲ್ಸ್ ಕಂಡು ಹಿಡಿಬೇಕು. ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರು ಹೇಗಿದ್ದಾರೆ ಅಂತ ಚಿತ್ರ ಬಿಡಿಸಿಟ್ಟಿದ್ದೀನಿ. ಅದನ್ನ ಹಿಡ್ಕೊಂಡು ನೀವು ಕಂಡು ಹಿಡ್ಕೊಳ್ಳಿ. ನನ್ನ ವಿಷ ಏರಿದ್ರೆ ಈ ಮರನೇ ಬೀಳುತ್ತೆ, ಈ ಗಿಡಗಳೇ ಒಣಗಿ ಹೋಗುತ್ತೆ. ಆದ್ರೆ ಅವನಿಗೆ ಯಾಕೆ ವಿಷ ಏರ್ಲಿಲ್ಲ? ಹೇಗೆ ಬದುಕ್ದ ಅವನು? ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ನಾನು ದಿವಾಕರ್, ಪ್ರೈವೇಟ್ ಡಿಟೆಕ್ಟಿವ್ ಏಜೆಂಟ್. ಒಂದು ಅಸೈನ್ಮೆಂಟ್ ವಿಷಯವಾಗಿ ಅರುಣ್ ನನ್ನ ಬರಕ್ಕೆ ಹೇಳಿದ್ರು. ಅವ್ರನ್ನ ನೋಡ್ಬೋದಾ? ಒಬ್ರು ವ್ಯಕ್ತಿ ಬಗ್ಗೆ ಡೀಟೇಲ್ಸ್ ಕಂಡು ಹಿಡಿಬೇಕು. ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರು ಹೇಗಿದ್ದಾರೆ ಅಂತ ಚಿತ್ರ ಬಿಡಿಸಿಟ್ಟಿದ್ದೀನಿ. ಅದನ್ನಿಟ್ಕೊಂಡು ನೀವು ಕಂಡು ಹಿಡ್ಕೊಳ್ಳಿ. ದಿವಾಕರ್, ಮೇಲ್ಗಡೆ ಬನ್ನಿ. ಹಾ, ಬಂದೆ. ನಮಸ್ಕಾರ ಸರ್. ನಮಸ್ಕಾರ. ಗಂಗಾ, ಯಾರಮ್ಮ ಇವರು? ಅವ್ರನ್ನ ನೋಡೋದಕ್ಕೆ ಅಂತ ಬಂದಿದ್ದಾರೆ. ಯಾರು ನೀವು? ಏನ್ ವಿಷಯ? ಸರ್, ನನ್ನ ಹೆಸರು ದಿವಾಕರ್. ನಾನೊಬ್ಬ ಪ್ರೈವೇಟ್ ಡಿಟೆಕ್ಟಿವ್. ಒಂದು ಕೇಸ್ ವಿಷಯವಾಗಿ ಅರುಣ್ ಸರ್ ನನ್ನ ಬರಕ್ಕೆ ಹೇಳಿದ್ರು. ಯಾವ ಕೇಸ್ ವಿಷಯದ ಬಗ್ಗೆ? ಅದು ಯಾರನ್ನೋ ಹುಡುಕಿ ಹಿಡಿಬೇಕು ಅಂತ ಹೇಳಿದ್ರು ಸರ್. ಆ ವಯಸ್ಸಾದವರು ಯಾಕೆ ಪದೇ ಪದೇ ನಮ್ಮನೆ ಕಡೆ ಬರ್ತಾ ಇದ್ದಾರೆ? ಅವರಿಗೂ ನಿಮಗೂ ಮಧ್ಯೆ ಏನಿದೆ? ಇವನೇನಾದ್ರೂ ಆ ಹುಚ್ಚಿನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನ? ಯಾರನ್ನ ಹುಡುಕಿ ಹಿಡಿಬೇಕು ಅಂತ ಹೇಳ್ದ? ಬೆಳಿಗ್ಗೆ ಮನೆಗೆ ಬನ್ನಿ, ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಅಂದ್ರು. ನನಗಷ್ಟೇ ಸರ್ ಗೊತ್ತಿರೋದು. ದಿವಾಕರ್, ಬನ್ನಿ ಒಳಗೆ ಹೋಗೋಣ. ಹಾ, ಅರುಣ್, ಬಾಯ್ಲಿ. ಏನಪ್ಪ? ಡಿಟೆಕ್ಟಿವ್ನ ಮನೆಗೆ ಬರೋಕೆ ಯಾಕೆ ಹೇಳಿದ್ಯಾ? ಯಾಕೆ? ಅದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ನೀವು ಬನ್ನಿ ದಿವಾಕರ್. ಏಯ್, ಇವ್ರನ್ನ ಯಾಕೆ ಬರೋಕ್ ಹೇಳಿದ್ಯಾ ಅಂತ ನಂಗೆ ಈಗಲೇ ಗೊತ್ತಾಗ್ಬೇಕು. ಅದು ಅಪ್ಪ, ಹೇಳ್ತಾ ಇದೀನಲ್ಲ, ಹೇಳು. ಅಪ್ಪ, ನಮ್ ರಮ್ಯಾ ಕಾಣೆ ಆಗಿದ್ದಾಳೆ ಅಲ್ವಾ, ಅವಳನ್ನ ಹುಡ್ಕೋದಕ್ಕೆ ಅಂತ ಇವ್ರನ್ನ ಬರೋಕ್ ಹೇಳಿದೀನಿ. ಅರುಣ್, ರಮ್ಯನ್ ಹುಡ್ಕೋಕಾಗದೆ ನಾವೇ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ. ಆದ್ರೆ ನೀವು ನಮ್ಮ ಮಗಳ ಬಗ್ಗೆ ಇಷ್ಟೆಲ್ಲ ಇಂಟ್ರೆಸ್ಟ್ ತೋರಿಸ್ತಾ ಇರೋದು ನೋಡಿದ್ರೆ ನಮಗ್ ತುಂಬಾ ಸಂತೋಷ ಆಗ್ತಾ ಇದೆ. ಹೌದು ಅಳಿ, ಅಂದ್ರೆ ಮದ್ವೆ ಆದ್ಮೇಲೆ
ನಿಮ್ಗೆ ಮನೆಯವ್ರ ಮೇಲೆ ಹೆಚ್ಚಾಗೆ ಜವಾಬ್ದಾರಿ ಬಂದಿದೆ. ತುಂಬಾ ಥ್ಯಾಂಕ್ಸ್. ಅಯ್ಯಯ್ಯೋ, ಥ್ಯಾಂಕ್ಸ್ ಎಲ್ಲ ಹೇಳ್ಬೇಡಿ ಅತ್ತೆ, ಇದು ನನ್ನ ಕರ್ತವ್ಯ ತಾನೆ. ಅಳಿಯಂದ್ರೆ ರಮ್ಯನ್ ಡೀಟೇಲ್ಸ್ನೆಲ್ಲ ಅದೆಲ್ಲ ನಾನು ನೋಡ್ಕೊಳ್ತೇನೆ. ಗಂಗಾ, 2 ಕಾಫಿ ತಗೊಂಡ್ ಬಾ. ಸರಿ ರೀ. ನೀವು ಬನ್ನಿ ದಿವಾಕರ್. ಅವನು ನೋಡ್ಕೊಳ್ತೀನಿ ಅಂತ ಹೇಳಿದ್ನಲ್ಲ, ಯೋಚನೆ ಮಾಡಬೇಡಿ, ಹೋಗಿ. ಸರಿ ಅಣ್ಣ. ಏನಪ್ಪ ಆ ನಂಬೂದ್ರಿ ಮಾತ್ ಕೇಳಿ ನೀವು ರಮ್ಯನ್ ಹುಡುಕ್ದೆ ಹಾಗೆ ಇದ್ಬಿಟ್ರಿ. ಆದ್ರೆ ಅರುಣ್ ತನ್ನ ಕೈಲಾಗಿದ್ದನ್ನ ಮಾಡ್ತಾ ಇದ್ದಾನೆ. ಅವನು ಹೊಳೆದಿದ್ ನಿನಗೆ ಹೊಳಿಲಿಲ್ವಲ್ಲ? ಅವನು ಹೊಳೆದ್ರೇನು, ನನ್ನ ಮಗನಿಗೆ ಹೊಳೆದ್ರೇನು, ಒಳ್ಳೇದಾದ್ರೆ ಸಂತೋಷ. ಸ್ವಲ್ಪ ಅವಕಾಶ ಸಿಕ್ಕರೂ ಸಾಕು, ಏನಾದ್ರೂ ಹೇಳ್ತಾನೆ ಇರ್ತೀಯ. ಹೌದೌದು, ನಾನೇನ್ ಹೇಳಿದ್ರು ನಿಗ್ ತಪ್ಪೆ. ಅದು ಯಾವ ಹುಡುಗಿ ಅಂತ ಡೀಟೇಲ್ಸ್ ಕೊಡಿ ಅರುಣ್. ಡೀಟೇಲ್ಸ್ ಕೊಡ್ತೀನಿ. ಆದ್ರೆ ನೀವು ಕಂಡುಹಿಡಿಬೇಕಾಗಿರೋದು ಹೆಣ್ಣನ್ನಲ್ಲ, ಗಂಡ್ಸನ್ನ. ಗಂಡ್ಸ? ಅವಾಗ್ಲೇ ಅದು ಹುಡುಗಿ ಅಂತ ಹೇಳಿದ್ರಿ. ಅವಾಗ್ಲೇ ನಮ್ಮಪ್ಪ ಬೇರೆ ಇದ್ರಲ್ಲ, ಅದಕ್ಕೆ ಸುಳ್ಳು ಹೇಳ್ದೆ. ನಾನು ಚಿತ್ರ ಬರ್ದಿಟ್ಟಿದ್ದೀನಿ. ಅವ್ರಿಗೂ ನಮ್ಮಪ್ಪನಿಗೂ ಮಧ್ಯೆ ಏನೋ ಸಮಸ್ಯೆ ಇದೆ. ಈ ವಿಷಯ ನಮ್ಮಪ್ಪನಿಗೆ ಗೊತ್ತಾಗೋದು ಬೇಡ. ಇದು ಸ್ವಲ್ಪ ಸೀಕ್ರೆಟ್ ಆಗಿರ್ಲಿ. ಓಕೆ, ನೀವು ಡ್ರಾಯಿಂಗ್ ಮಾಡಿ ಚಿತ್ರ ನಂಗೆ ಕೊಡಿ. ಹಾ, 1 ನಿಮಿಷ ತಂದೆ. ಇರಿ ಕಾಫಿ ಕುಡಿತಾ ಇರಿ, ನಾನು ಹೋಗಿ ತಗೊಂಡ್ಬರ್ತೀನಿ. ಓಕೆ, ಕಾಫಿ ತಗೊಳ್ಳಿ ದಿವಾಕರ್. ತಗೊಳ್ಳಿ. ಕೊಡಿಲಿ. ಇವನೇನಾದ್ರೂ ಅದನ್ನ ಕಂಡು ಹಿಡಿದು ಬಿಡ್ತಾನ? ಪಕ್ಕ ಮೆಂಟಲ್ ಪೇಷಂಟ್ ತರ ಇದ್ದಾನೆ. ಹೌದು, ಹಾಗೆ ಕಾಣಿಸ್ತಾನೆ.
ಇವ್ರಿಗೂ ನಮ್ಮಪ್ಪನಿಗೂ ಮಧ್ಯೆ ಏನೋ ಸಮಸ್ಯೆ ಇದೆ. ಅದು ಏನು ಅಂತ ತಿಳ್ಕೋಬೇಕು. ಇವ್ರನ್ನ ಕಂಡುಹಿಡಿಯೋದು ದೊಡ್ಡ ವಿಷಯನೇ ಅಲ್ಲ. ಇಂಥವರೆಲ್ಲ ಯಾವ್ದಾರ ದೇವಸ್ಥಾನ, ಬಸ್ ಸ್ಟ್ಯಾಂಡು, ಹೋಟೆಲ್ಗಳಲ್ಲಿ ಸುತ್ತಾಡ್ತಾನೆ ಇರ್ತಾರೆ. ಸುಲಭವಾಗಿ ಕಂಡುಹಿಡ್ಬೋದು. ಕಂಡು ಹಿಡಿದ್ಮೇಲೆ ನನ್ಗೊಂದು ವಿಷಯ ತಿಳಿಸಿ. ಮುಂದೆ ಏನ್ ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ. ಈ ವಿಷಯ ಕಾನ್ಫಿಡೆಂಟ್ ಆಗಿರ್ಲಿ. ಓಕೆ ಸರ್. 24 ಗಂಟೆಯಲ್ಲಿ ನಾನು ನಿಮಗೆ ಫೋನ್ ಮಾಡ್ತೇನೆ. ಥ್ಯಾಂಕ್ ಯು ದಿವಾಕರ್. ವೆಲ್ಕಮ್. ನೀನು ನಮ್ಮಪ್ಪನ ಚಿತ್ರ ಬರ್ದಿಟ್ಟಿದೀಯಾ? ಎಷ್ಟೇ ಹುಡುಕಿದ್ರು ಅವ್ರನ್ನ ಕಂಡು ಹಿಡಿಯೋದಕ್ಕಾಗಲ್ಲ. ನಾನು ಕಾವಲು ಕಾಯೋ ವಂಶದವಳು. ನಮ್ಮ ಬಗ್ಗೆ ಯಾರು ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಅಯ್ಯೋ ಪಾಪ ಒಬ್ಳೆ ಆಡ್ತಿದ್ದಾಳಲ್ಲ. ಎಲ್ಲ ಅವ್ರವ್ರ ಲೋಕದಲ್ಲಿದ್ದಾರೆ. ಮಾಡ್ತೀನಿ ಅವ್ರಿಗೆ. ಮಾಯಾ ಅಲ್ಲೂ ಹೋಗಮ್ಮ. ರೆಸಿಡೆನ್ಷಿಯಲ್ ಲೇಔಟ್. ಅಲ್ಲಿ ಮಗು ಒಬ್ಳೆ ಕೂತ್ಕೊಂಡು ಕೇರೆ ಮಾಡ್ತಿದ್ದಾಳೆ, ನೀನ್ ಪುಸ್ತಕ ಓದ್ತಾ ಇದ್ಯಾ? ನನಗೇನ್ ಚಿಕ್ಕ ವಯಸ್ಸಾ ಅವಳ ಜೊತೆ ಆಟ ಆಡೋಕೆ? ಲೀಲಾ, ನೀನಾದ್ರೂ ಮಗು ಜೊತೆ ಆಟ ಆಡ್ಬಾರ್ದಾ? ನನ್ನ ಮಗಳೇ ಮಗು ಇದ್ದ ಹಾಗೆ. ಅವಳನ್ನ ನೋಡ್ಕೊಳ್ಳೋದೆ ನನಗ್ ದೊಡ್ಡ ಕೆಲ್ಸ. ಇದ್ರ ಜೊತೆಗೆ ನಾನ್ ದೇವಸೇನನ್ನು ಹೇಗ್ ನೋಡ್ಕೊಳ್ಳೋದು? ಮಾತಾಡ್ದೆ ಏನೇ ಮಾಡ್ತೀಯಾ? ದೇವಿ ಮಗ ಇರೋವರೆಗೂ ದೇವಸೇನ ಜೊತೆ ಆಟ ಆಡೋನು. ಅವನು ಹೋಗಿದ್ದು. ಪಾಪ ಮಗು ಒಬ್ಳೆ ಕೂತ್ಕೊಂಡು ಆಟ ಆಡ್ತಿದ್ದಾಳೆ. ದೇವಿ ಫೋನ್ ಮಾಡಿ ಅವಳನ್ನ ಬರೋಕಾರು ಹೇಳ್ಬೇಕು, ಇಲ್ಲ ಮಗನ್ ಕಳ್ಸು ಅಂತನಾರು ಹೇಳ್ಬೇಕು. ಇದನ್ನೇ ಕಾರಣ ಮಾಡ್ಕೊಂಡು ದೇವಿನೇನಾದ್ರೂ ಮತ್ತೆ ಕರ್ಸಿದ್ರೆ ನಮ್ ಕತೆ ಅಷ್ಟೇ. ಅಕ್ಕ, ಇದಕ್ಕೆಲ್ಲ ಯಾಕೆ ದೇವಿಗೆ ಫೋನ್ ಮಾಡ್ಬೇಕು? ಯಾಕೆ ನಾವೆಲ್ಲ ಇಲ್ವಾ? ಅದೇ ಮತ್ತೆ ಬೇಡ ಅಂತ ಹೋದವ್ರನ್ನ ಮತ್ತೆ ಯಾಕೆ ಕರಿಬೇಕು? ಮಗು ಜೊತೆ ಆಡ್ಬೇಕು ತಾನೇ. ನಾವ್ ಆಡ್ತೀವಿ. ಇದನ್ನೇ ಕಂಡ್ರೆ ನಾನು ಮೊದ್ಲು ಹೇಳಿದ್ದು. ಆವಾಗ್ಲೇ ಏನು ಹೇಳಿ ಈಗ ನಾನು ನೀನು ಅಂತಿದ್ದೀರಾ? ನನ್ ಮಗಳಿಗೋಸ್ಕರ ಅರುಣ್ ಡಿಟೆಕ್ಟಿವ್ನ ಇಲ್ಲಿಗೆ ಕರ್ಸಿ ಹುಡ್ಕಿಸ್ತಿರ್ಬೇಕಾದ್ರೆ ಅವನ್ ಮಗಳಿಗೆ ನಾವಿಷ್ಟು ಮಾಡಲ್ವಾ? ಹಾಗಾದ್ರೆ ದೇವಸೇನೆಗೆ ಎಲ್ರು ಕಂಪ್ನಿ ಕೊಡೋಣ. ಬನ್ನಿ ಬನ್ನಿ. ಏ ಕರಣ್ ಬಾರೋ. ಎಲ್ರ ಜೊತೆ ಅದಕ್ಕೆ ಕರ್ಕೊಂಡ್ ಬಂದಿದ್ದಪ್ಪ. ಬನ್ರಿ ದೇವಸೇನ, ನಾವೆಲ್ಲರೂ ನಿನ್ ಜೊತೆ ಆಟ ಆಡ್ತೀವಿ. ಹೌದಾ? ಸೂಪರ್. ಆಡೋಣ. ಸರಿ, ಟೀಮ್ಸ್ ಆಡೋಣ. ಸರಿ ಸರಿ. ಹೆಂಗಸ್ರೆಲ್ಲ ಒಂದ್ ಕಡೆ, ಗಂಡಸ್ರೆಲ್ಲ ಒಂದ್ ಕಡೆ. ಓಕೆ, ಆಗ್ಲಿ. ನೀನ್ ಈ ಕಡೆ ಬಾ. ಕರಣ್ ಈ ಕಡೆ ಬಾರೋ. ಸೀನು, ನಿನ್ ಪಾನ್ಸ್ ಎಲ್ಲ ಜೋಡ್ಸು. ಸ್ಟಾರ್ಟ್ ಮಾಡೋಣ. ಒಂದ್ ನಿಮಿಷ. ಸುಮ್ಮನೆ ಆಡಿದ್ರೆ ಮಜಾ ಇರಲ್ಲ. ಬೆಟ್ಟಿದ್ರೆ ಗೇಮ್ ಇಂಟ್ರೆಸ್ಟಿಂಗ್ ಆಗಿ. ಹೇ, ಸೂಪರ್ ಐಡಿಯಾ. ಬೆಟ್ ಎಷ್ಟು ಅಂತ ಹೇಳಿ. ನಾನ್ ಹೇಳ್ತೀನಿ, ಗೆದ್ರೆ 1,000 ರೂಪಾಯಿ. ಏಯ್, 2,000 ರೂಪಾಯಿ ಆಗ್ಬೋದು. ಗೆದ್ರೆ ರಾತ್ರಿ ಯೂಸ್ ಆಗುತ್ತೆ. ಓಕೆ, 2,000 ಡನ್. ಏ ಧರ್ಮ,
ನಿನಗೆ ಯಾವಾಗ್ಲೂ ಅದೇ ಚಿಂತೆನಲ್ಲೋ. ಅಯ್ಯ. ಸರಿ ಸರಿ ಸರಿ, ಮೊದ್ಲು ಯಾರು ಶುರು ಮಾಡ್ತಾರ ನೋಡೋಣ. ಮಾಯನೇ ಶುರು ಮಾಡ್ಲಿ. ಕಮಾನ್ ದೇವಸೇನ. ದೇವಸ್ಥಾನ ಕಮಾನ್ ದೇವಸೇನ. ಹೊಡಿಯಮ್ಮ, ಚೆನ್ನಾಗ್ ಹೊಡಿಯಮ್ಮ. ಬೇಗ ಬೇಗ ನೀನು. ಸೂಪರ್. ವಾವ್. ಸಂತೋಷವಾಗಿದ್ದೀರಾ? ಬಿಡಲ್ಲ, ಈಗಲೇ ಗತಿ ಕಾಣಿಸ್ತೀನಿ. ಇವತ್ತೇ ಬಾರಿಸ್ತೀನಿ ಈ ಮನೆ ಸಾವಿನ ಗಂಟೆನ. ಫೋಕಸ್ ಮಾಡಿ, ಕರೆಕ್ಟಾಗಿ ಫೋಕಸ್ ಮಾಡಿ. ಗ್ಯಾರಂಟಿ ಗೆಲುವು ನಮ್ದೆ. ಏನೇ ರೆಡ್ ಆಡ್ತಾ ಇದೀನಿ ಅಂತ ನನ್ ಕಾಲ್ ಕರಿತಾ ಇದೀಯಾ? ಈ ಗಂಡ ಹೆಂಡತಿ ಎಲ್ಲ ರೂಮ್ ಒಳಗಡೆ ಆಟಕ್ಕೆ ಅಂತ ಬಂದ್ರೆ ನಾನು ಆಟಗಾರ, ಗೊತ್ತಾ? ಕೂಲ್ ಕೂಲ್, ಆರಾಮಾಗಾಡಿ ಆರಾಮಾಗಾಡಿ. ನೋಡ್ದ್ಯಾ, ರೆಡ್ ಹಾಕಾಯ್ತು. ಈಗ ಫಾಲೋ ಹೇಗಾಗ್ತೀನಿ ಅಂತ ನೋಡ್ತಾ ಇರೋ. ಕಮಾನ್ ಕಮಾನ್ ಕಮಾನ್. ಬೇಡ, ಕಾಲ್ ಸುಮ್ನೆ ಇಟ್ಕೊಳಕ್ ಆಗಲ್ವಾ? ನಾನ್ ನಿಮ್ಗೆ ಏನ್ ಮಾಡ್ದೆ? ಸುಮ್ನೆ ನನ್ನನ್ ಯಾಕೆ ಬೈತಿದ್ದೀರಾ? ಅದ್ ಬೇರೆ ಯಾವ್ದಕ್ಕೂ ಅಲ್ಲಮ್ಮ. ಪಾ ನೋಡಿದಿದ್ರೆ ಹೇಳೋಕೊಂದ್ ಕಾರಣ ಬೇಕಲ್ಲ, ಅದಕ್ಕೆ ಹಾಗೆ ಹೇಳ್ತಿದ್ದಾನೆ. ಕರೆಕ್ಟ್ ಅಮ್ಮ. ಹಾ, ನೀವು ಕೊಡ್ತಾ ಇರೋ ಬಿಲ್ಡಪ್ ನೋಡಿದ್ರೆ ನೀವು ಖಂಡಿತ ಫಾಲೋ ಅಪ್ ಹೊಡಿಯಲ್ಲ ಅನ್ಸುತ್ತೆ. ಆಡಿ. ಸರಿಯಾಗಿ ಹೇಳ್ದೆ ನೀನು. ಅವನ್ ಪಾನ್ನ ಹಾಕಲ್ಲ ನೋಡು. ರೆಡ್ ನಮಗೇನಮ್ಮ. ಹೆಂಗಾರ ಮಾಡಿ ಕೈನಾಗ್ ಬಿಡುಗರು, ನಾವೇ ಗೆದ್ಬಿಡ್ತೀವಿ. ಗೆದ್ರೆ 2,000 ರೂಪಾಯಿ ರಾತ್ರಿ ಪಾರ್ಟಿ. ಪ್ಲೀಸ್, ನೀವೇ ನಮ್ಮ ಮನ ಕಾಪಾಡಬೇಕು. ಕರೆಕ್ಟ್ ನೋಡ್ತಾ ಇರೋ. ನಾನು ಗುರಿ ಇಟ್ರೆ ತಪ್ಪೋದೇ ಇಲ್ಲ. ನೋಡು ಈ ಫಾಲೋನ ಹೇಗ್ ಪೌಚ್ ಹಾಕ್ತೀನಿ ಅಂತ. ಕಮಾನ್ ಕಮಾನ್ ಕಮಾನ್. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಅಮ್ಮ, ಇವರು ದೇವಸ್ಥಾನಕ್ಕೆ ಹೋಗಿದ್ರು. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಪ್ರಸಾದ ತಂದಿದ್ರು. ರೀ ಕೊಡ್ರಿ. ಅಮ್ಮ, ದೇವ್ರ ಪ್ರಸಾದ ಸಿಕ್ಕಿದ್ರೆ ದೇವ್ರೇ ಮನೆಗೆ ಬಂದಂಗೆ. ತಗೊಳ್ಳಿ ಅಮ್ಮ, ತಗೊಳ್ಳಿಯಪ್ಪ. ನೀವು ತಗೊಳ್ಳಿ ಅಮ್ಮ.
ತಗೊಳ್ಳಿ. ಬೇಡ ನನಗೆ ಅದೆಲ್ಲ ಬೇಡ. ಅಯ್ಯೋ ಅದು ದೇವ್ರ ಪ್ರಸಾದ, ಬೇಡ ಅನ್ಬಾರ್ದು, ತಗೊಳ್ಳಿ. ಸರಿ ಕೊಡು. ಕೊಡ, ಸ್ವೀಟು ಒಂದು ರಾಸೆ ಕೊಡ. ಈ ಪ್ರಸಾದ ಎಲ್ಲ ನನಗೆ ಬೇಡ. ನನಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ. ಅಮ್ಮ ಕುಂಕುಮ ತಗೊಳ್ಳಿ. ನೀವು ತಗೊಳ್ಳಿ ಅಮ್ಮ, ನೀವು ತಗೊಳ್ಳಿ. ಸ್ಟ್ರೈಕರ್ ಕೊಡು. ಸೋತ್ರಿ 2,000 ಕೊಡ್ಬೇಕು, ನೆನ್ಪಿರ್ಲಿ. ನಿನಗೆ ಯಾವಾಗ್ಲೂ ಅದೇ ಚಿಂತೆನಲ್ಲೋ. ಈಗ ನೋಡ್ ನಾನು ಹೆಂಗ್ ಹೊಡಿತೀನಿ ಅಂತ. ದೇವಸ್ಥಾನ ಬಾಮ ಈ ಕಡೆ. ಅಲ್ಲೋಯ್ತು. ಎಲ್ಲೋಯ್ತಿದ್ದು? ಎಲ್ಲೋಯ್ತೋ? ಓ, ಏನ್ ಮಾಡೋದೀಗ? ಕರಣ್, ನೀನು ಗೋವಿಂದು ಈ ಕಡೆ ನೋಡಿ, ನಾನು ಸೀನು ಆ ಕಡೆ ನೋಡ್ತೀನಿ. ಸರಿಪಾ. ಹುಷಾರು. ಆಗುವಂದು. ಸರಿ ಯಜಮಾನ್ರೆ. ಅಯ್ಯಪ್ಪ. ಏನು ಹುಡುಕ್ತಾ ಇದ್ದೀರಾ? ಅರಮನೆಯಿಂದ ಒಂದು ಹಾವು ಹೊರಗೆ ಬಂತು. ಹಾವ? ಎಲ್ಲಿ? ಪುಸ್ತಕಗಳೇ ಎಲ್ಲಿ? ಹೋಗ್ಬಿಟ್ರೆ ಎಲ್ಲಿ? ಅದಕ್ಕೆ ಇದೆಲ್ಲ. ಬಲಪ್ಪ, ಹುಷಾರು. ಹೇ ಗೋವಿಂದ, ನೋಡಲ್ಲಿ. ಅಲ್ಲಿ ಹೋಗ್ತಾ ಇದೆ, ಅಲ್ಲಿ ಹೋಗ್ತಾ ಇದೆ. ಬಾ ಬಾ. ಯಜಮಾನ್ರೆ, ನೀವು ಆ ಕಡೆ ನೋಡಿ. ಆ ಕೋಲೆತ್ಕೋಗೊಂದು. ಇಲ್ಲಿದ್ಯಾ? ನೀನು ಸಾವು ನನ್ನ ಕೈಲೇ. ಏನು ಹುಡುಕ್ತಾ ಇದ್ದೀರಾ? ಅರಮನೆಯಿಂದ ಒಂದು ಹಾವು ಹೊರಗೆ ಬಂತು. ಎಲ್ಲಿ? ಹುತ್ತದೊಳಗಡೆ ಹೋಗ್ಬಿಟ್ರೆ ಅದಕ್ಕೆ ಇದೆಲ್ಲ. ಹುಡುಕಿ. ಬಲಪ್ಪ, ಹುಷಾರು. ಎಲ್ಲೋಯ್ತಿದ್ದು? ಹೇ ಗೋವಿಂದ, ಅಲ್ಲಿ ಹೋಗ್ತಿದೆ ನೋಡು. ಅಲ್ಲಿ ನೋಡು, ಬಾ ಹಿಡಿಯೋಣ. ಬನ್ನಿ 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 ಬನ್ನಿ. ಅಣ್ಣ, ನೀವು ಆ ಕಡೆ ನೋಡಿ. ಗೋವಿಂದ, ಆ ಕೋಲೆತ್ಕೋ. ಯಾಕೆ ಹೊಡೆದೆ? ಸಾರಿ, ಹಾವು ಮೇಲಿದೆ ಅಂತ ಹಾವು ಕೊಡದೆ, ಅದು ಮಿಸ್ ಆಗಿ ನಿಮಗ್ ಬಿತ್ತು. ಓಕೆ. ಯಾಕೆ ಹೊಡೆದೆ? ಸಾರಿ,
ತಿರ್ಗಕ್ ಹೋದೆ, ಟಚ್ ಆಯ್ತು, ಸಾರಿ ಕೇಳಿದೀನಿ, ಬಿಟ್ಬಿಡು. ಇಲ್ಲ ಇಲ್ಲ, ನೀನು ಬೇಕು ಅಂತ ಹೊಡೆದ್ಬಿಟ್ಟು ನೋಡ, ಬೇಕು ಅಂತ ನಾನು ಯಾಕೆ ಕೊಡಿಲ್ಲ? ಇಲ್ಲ, ನಾನ್ ಬಿಡಲ್ಲ ಇವತ್ತು. ಹೇಳ್ತೀನಲ್ಲ. ಇಲ್ಲ, ನೀನ್ ಬೇಕಂತಾನೆ ಹೊಡಿತಾ ಇದೀಯಾ. ತಿರ್ಗಕ್ ಹೋದೆ, ಟಚ್ ಆಯ್ತು. ನೀನ್ ಬೇಕಂತಾನೆ ಹೊಡೆದ್ಬಿಟ್ಟು ಇಲ್ಲ ಇಲ್ಲ ಅಂತ ಕತೆ ಹೇಳ್ತಿದ್ದೆ ನನಗೆ. ನೋಡು, ಅಯ್ಯೋ ಹಾವು, ಸಾರಿ, ಹಾವು, ಎಲ್ಲಿ ಎಲ್ಲಿ ಹಾವು ಎಲ್ಲಿ? ಮೊದಲು ಜಗಳ ಆಡ್ತೀರಾ, ಹಾವು ಅಂತ ತಕ್ಷಣ ತಪ್ಕೋತೀರಾ. ಅದಕ್ಕೆ ನಾನು ಹಾಗೆ ಹೇಳಿದೆ. ನೀವಿಬ್ರು ಜಗಳ ಆಡೋದನ್ನ ಬಿಟ್ಟು ಮೊದ್ಲು ಹಾವು ಹುಡುಕಿ. ಹೋಗಿ ಹೋಗಿ ಹಾವು ಹುಡುಕಿ. ಆಯ್ತು. ಸರಿಯಾಗಿ ಹುಡ್ಕೋ. ಸರಿ ಯಜಮಾನ್, ಆ ಕಡೆ ನೋಡು. ಇಲ್ಲಿದ್ಯಾ? ನಿನ್ನ ಸಾವು ನನ್ನ ಕೈಲೇ. ತಪ್ಪಿಸ್ಕೊಬಿಡ್ತು. ಅಪ್ಪ ಅಪ್ಪ, ಏನಾಯ್ತು? ನಾನು ಹೊಡೆದೇಟಿಗೆ ತಾಳಕ್ಕಾಗದೆ ಹಾವು ಹಾವು ಕಣ್ಣು ಕಾಣ್ತಾ ಹೊಡೆದು ಬಿಟ್ಯಾ? ಹಾವುಗೆ ಹೊಡೆದ್ಬಿಟ್ಟೆ, ಆದ್ರೆ ಏಟು ಹಾವಿನ ಬಾಲಕ್ ಬಿತ್ತು. ಇನ್ನೊಂದ್ ಏಟು ಹೊಡೆಯೋದ್ರೊಳಗೆ ಹಾವು ತಪ್ಪಿಸ್ಕೊಬಿಡ್ತು. ನೋಡಪ್ಪ, ರಕ್ತ ನೋಡಪ್ಪ. ಅಯ್ಯೋ ಪಾಪಿ, ಹಾವ್ಗೆ ಒಂದೇ ಏಟ್ ಕೊಡು ಸಾಯಿಸ್ಬೇಕು, ಅರ್ಧಂಬರ್ಧ ಜೀವಕ್ಕೆ ಬಿಟ್ಟಿದ್ಯಾ. ಅದು ದ್ವೇಷ ಇಟ್ಕೊಂಡು ನಿನ್ನ ಕಚ್ಚಕ್ ಬರುತ್ತೆ. ಏನಪ್ಪ ಹೇಳ್ತಿದ್ಯಾ? ಯೋ, ಅವನೇ ಹಾವನ್ನ ಧೈರ್ಯವಾಗಿ ಹೊಡೆದು ಬಂದಿದ್ದಾನೆ. ನೀನೇನೆ ಅವನ್ನ ಹೆದರ್ಸ್ತೀಯಾ? ನಾನೇನ್ ಹೆದರ್ಸ್ತಿಲ್ಲ, ಎಚ್ಚರಿಸ್ತಾ ಇದ್ದೀನಿ. ಆದ್ರಾಗಿದ್ರೆ ಏನಿಲ್ಲ. ಎಂತದಯ್ಯ ಎಚ್ಚರಿಕೆ? ಅವ್ರು ಎಚ್ಚರಿಸ್ತಾರ ಸರಿನೇ. ಹಾವಿನ ಹತ್ರ, ಆತ್ಮದ ಹತ್ರ ದ್ವೇಷ ಕಟ್ಕೋಬಾರ್ದು. ಕೇಳಿಸ್ತಾ? ಏನಯ್ಯ ಹೇಳ್ತಿದ್ಯಾ? ಹೌದು, ಆ ಹಾವು ನಿಮ್ಮನ್ನ ಹುಡ್ಕೊಂಡ್ ಬರ್ಬೋದು. ನಿಮ್ ಕಾಲಿಗೆ ಕಚ್ಬಿಡ್ಬೋದು. ಯೋ, ಎಲ್ಲ ನಿನ್ನಿಂದನೇ ಆಗಿತ್ತು. ನಾನೇನ್ ಮಾಡ್ದೆ ಯಜಮಾನ್ರೆ? ಅಯ್ಯಪ್ಪನ ಪ್ರಸಾದ ಕೊಡ್ತೀನಿ ಅಂತ ಬಂದಿದ್ದಕ್ಕೆ ಹಾವು ಬಂದಿದ್ದು. ಶಬರಿಮಲೆಯಿಂದ ಹಾವು ಹಿಡ್ಕೊಂಡ್ ಬಂದಿದ್ಯಾ? ಅಯ್ಯಪ್ಪಂಗೂ ಹುಲಿಗೂ ಸಂಬಂಧ? ಅಯ್ಯಪ್ಪಂಗೂ ಹಾವಿಗೂ ಸಂಬಂಧನೇ ಇಲ್ಲ. ಮನೆಯಲ್ಲೇ ಉತ್ತ ಇಟ್ಕೊಂಡು ಶಬರಿಮಲೆಯಿಂದ ಹಾವು ತಂದಿದ್ಯಾ ಅಂತ ಹೇಳ್ತಾ ಇದ್ದೀರಲ್ಲ. ಶಬರಿಮಲೆಯಿಂದ ಹುಲಿ ಬರ್ಬೋದು ಅಷ್ಟೇ. ಏಯ್, ಸಂಬಂಧ ಇಲ್ದಿರೋ ಮಾತಾಡೋದು ಬಿಟ್ಟು ಮೊದಲಿನಿಂದ ಹೋಗು. ಅದಾಗಲ್ಲ ನೋಡು, ಈಗ ಟೈಮ್ ಸರಿ ಇಲ್ಲ. ಮೊದಲು ನಿನ್ನೆ ಹೊಡಿಬೇಕು. ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನೇ ಹೋಗ್ತೀನಿ. ಅಣ್ಣ, ನೀವು ಹುಷಾರು. ಏಯ್, ಹೆಚ್ಚಿಗೆ ಮಾತಾಡಬೇಡ, ಹೋಗೋ. ಅಯ್ಯೋ, ಜಗಳ ಯಾಕೆ ಆಡ್ತೀರಾ? ಹಾವು ನನ್ನ ಮಗನಿಗೆ ಏನು ಮಾಡುತ್ತೋ ಅಂತ ಯೋಚನೆ ಆಗ್ಬಿಟ್ಟಿದೆ. ಅಲ್ಲ, ನೀವೇ ಹೀಗೆ ಭಯ ಪಟ್ರೆ ಮನೆಯಲ್ಲಿರೋ ಹೆಂಗಸರಿ ಎಷ್ಟು ಭಯ ಪಡಬೇಕು. ಸರಿ, ಬನ್ನಿ ಹೋಗೋಣ. ಬನ್ನಿ. ಮೊದ್ಲು ಈ ಮನೆಯಲ್ಲಿ ದೆವ್ವ ಬಂದು ಎಲ್ಲರಿಗೂ ಭಯ ಹುಟ್ಸೋಯ್ತು. ಈಗ ಹಾವು ಬಂದಿದೆ. ಇದು ಏನ್ ಮಾಡುತ್ತೋ ಏನೇನಾಗುತ್ತೋ ಒಂದು ಗೊತ್ತಿಲ್ವೇ. ನನಗಂತೂ ತುಂಬಾ ಭಯ ಆಗ್ತಿದೆ. ಯಾವಾಗ ಏನ್ ನಡೆಯುತ್ತಂತ ಹೇಳಕ್ಕಾಗಲ್ವೇ? ಹೇಗಪ್ಪ ಈ ಮನೇಲಿರೋದು? ಏಯ್, ಯಾಕ್ರೆ ಗಾಬರಿ ಆಗ್ತೀರಾ? ನಿಮ್ ಗಂಡಂದ್ರು ಹೇಗಾದ್ರೂ ಮಾಡಿ ಹಾವನ್ ಹುಡುಕಿ ಹೊಡ್ದಾಕ್ ಬರ್ತಾರೆ. ಬಂದ್ಬಿಟ್ರು ನೋಡು. ಹಾಯ್ ಅಪ್ಪ. ಹಾಯ್ ಹಾಯ್. ಏನ್ರಪ್ಪ, ಹಾವನ್ನ ಹೊಡ್ದಾಕ್ಬಿಟ್ರಾ? ನನ್ ಮಗ ಹೊಡೆದ್ನಲ್ಲ ಹಾವ್ಗೆ. ಹಾವು ಸತ್ತೋಯ್ತು ತಾನೆ? ಇಲ್ಲ, ಬಾಲಕ್ಕೆ ಏಟ್ ಬಿತ್ತು ಹೊರಟೋಯ್ತು. ಅಯ್ಯೋ, ಏನು ಹೆದರ್ಕೋಬೇಡಿ, ಏಟ್ ಬಿದ್ದ ಹಾವು ಹೊರಟೋಗಿರುತ್ತೆ. ಹಾವು ಹೊರಟೋಗಿರುತ್ತೆ ಅಂತ ಹೇಗೆ ಹೇಳ್ತೀರಾ?
ಇಷ್ಟು ದೊಡ್ಡ ಮನೆ ಬಿಟ್ಟು ಹಾವೆಲ್ಲಿಗೆ ಹೋಗಿರುತ್ತೆ? ಇಲ್ಲೇ ಎಲ್ಲೋ ಉಳ್ಕೊಂಡಿರುತ್ತಷ್ಟೆ. ಇವಳು ಹೇಳ್ತಿರೋದು ಸರಿನೇ. ಮನೇಲಿ ಹಾವಿಲ್ಲ ಅಂತ ಗೊತ್ತಾದ್ರೆ ಮಾತ್ರ ನಾವ್ ನೆಮ್ಮದಿಯಾಗಿರಕ್ ಸಾಧ್ಯ. ಎಲ್ಲರೂ ಸೇರಿ ಮನೇಲಿ ಎಲ್ಲಾ ಕಡೆ ಹುಡ್ಕೋಣ. ಏಯ್, ಏನು ಓದಿರ್ತಾ ಇದ್ಯಾ? ಇಷ್ಟು ದೊಡ್ಡ ಮನೇಲಿ ಎಲ್ಲಿ ಅಂತ ಹುಡ್ಕೋದು? ಏನ್ ಹೇಳ್ತಿದ್ದೀರಾ? ನೋಡಿದ್ರಲ್ಲ, ಹಾವು ಕಾಣಿಸ್ತು. ಮನೇಲಿದೆ ಅಂದ್ರೆ ಕಾಲ್ ನಡುಗುತ್ತೆ. ನೀವು ಹುಡುಕ್ತೀನಿ ಅಂದ್ರೆ ನಾವು ರೂಮ್ಗೆ ಹೋಗ್ತೀವಿ, ಇಲ್ಲ ಅಂದ್ರೆ ನಾವಿಲ್ಲೇ ಇರ್ತೀವಿ. ಹಾವಲ್ಲಮ್ಮ, ನಿಂಜಡೆ. ಇವಳು ಬೇರೆ, ಸಮಯ ಸಂದರ್ಭ ನೋಡ್ದೆ ತಮಾಷೆ ಬೇರೆನಾ? ಏನೇ, ನಾವೆಲ್ಲ ಇಲ್ಲೇ ಇದೀವಲ್ಲ, ಆದ್ರೆ ಗಂಗಾ ಮಾತ್ರ ಕಾಣಿಸ್ತಾ ಇಲ್ಲ. ಹೌದಲ್ವಾ? ನಾಗಮ್ಮ ನಾಗಮ್ಮ ಅಂತ ಹುತ್ತಕ್ ಪೂಜೆ ಮಾಡ್ತಾ ಇದ್ದಿದ್ದು ಅವಳು ತಾನೇ. ಪೂಜೆ ಮಾಡೋದನ್ನ ನಿಲ್ಸಿ ಮದ್ವೆ ಮಾಡ್ಕೊಂಡ್ಲಲ್ಲ, ಅದಕ್ಕೆ ಹಾವು ಅವಳಿಗೇನಾದ್ರೂ ಮಾಡಿರ್ಬೋದು. ಮೊದ್ಲು ಅವಳಿಗೇನಾಯ್ತು ಅಂತ ಹೋಗ್ ನೋಡಿ. ಹೋಗ್ರಿ. ಏಯ್, ಹಾವು ಹುಡ್ಕೋದ್ ಬಿಟ್ಟು ಗಂಗಾನ್ ಹುಡುಕಿ. ನೀವು ಹುಡುಕ್ರಪ್ಪ. ಗಂಗಾ ಬನ್ನಿ. ಗಂಗಾ ಎಲ್ಲಿದ್ಯಮ್ಮ? ಮನೇಲಿ ಎಲ್ರೂ ಇಷ್ಟೊಂದು ಗಾಬರಿ ಆಗಿದ್ದೀವಿ. ಇವಳೆಲ್ಲಿ ಹೋದ್ಲು? ಗಂಗಾ 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 ರಾಜ್, ನಿನ್ನ ಅಲ್ಲಿ ಹುಡುಕು, ನಾನು ಈ ಕಡೆ ಹುಡುಕ್ತೀನಿ. ಸರಿಪಾ. ಏಯ್, ಗಂಗಾನು ಹುಡುಕೋದ್ರ ಜೊತೆಗೆ ಏಟ್ ಬಿದ್ದಿರೋ ಹಾವಿನ ಬಗ್ಗೆ ಗಮನ ಇರ್ಲಿ. ಹುಷಾರು. ಆಯ್ತಪ್ಪ. ಗಂಗಾ 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 ಎಲ್ಲೋದ್ಲಿ ಇವಳು? ಗಂಗಾ 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 ಸಿಕ್ಲಿಲ್ವಾ? ಗಂಗಾ ಗಂಗಾ ಎಲ್ಲೂ ಕಾಣ್ತಿಲ್ಲ. ಆ ಕಡೆನೂ ಇಲ್ಲ. ಬನ್ನಿ ಈ ಕಡೆ ಹುಡ್ಕೋಣ. ಗಂಗಾ 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 ರಕ್ತ. ಅಪ್ಪ ಅಪ್ಪ, ಹಾವಿನ ರಕ್ತ, ಹಾವಿನ ರಕ್ತ ನೋಡಿ, ಬೇಗ ಬನ್ನಿ. ನೋಡಿ ಹಾವಿನ ರಕ್ತ. ಹಾವು ಮೇಲೋಗಿದೆ.
ಬನ್ನಿ 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 ಸರಿ ಹುಷಾರು. ಏನು ಭಾರಿ ಮಾಯ. ಆ ಹಾವು ಮೇಲ್ಗಡೆನೆ ಹೋಯ್ತು, ನಾನು ನೋಡ್ದೆ. ನೋಡಿ ನೋಡಿ ನೋಡಿ, ಇಲ್ಲಿ ತಗೊಂಡ್ ಬಂದಿದ್ದೆ. ನಿಧಾನ. ಹಾ, ನೋಡಿ ಏನಾಯ್ತು? ಯಾಕೋ ಅಂಕಿರ್ಸ್ಕೊಂಡೆ? ರಕ್ತಪ್ಪ, ಏಟ್ ಬಿದ್ದಿರೋ ಹಾವಿನ ರಕ್ತ ನೋಡಿ ಹೀಗೆ ಹೋಗಿದೆ. ಬೇರೆ ಕಡೆ ಹೋಯ್ತು ಅಂದ್ಯಲ್ಲ? ಹೌದು ಹೌದು, ಹೋಗೋ ತರ ಹೋಗಿ ಕರಣ್ ಮೇಲೆ ಸೇಟ್ ತೀರ್ಸ್ಕೊಳ್ಳೋಕೆ ವಾಪಸ್ ಬಂದಿದೆ. ಏಟ್ ಬಿದ್ದಿರೋ ಹಾವು ಕಚ್ಚದೆ ಬಿಡಲ್ಲ. ಎತ್ತಿಸ್ಬೇಡ ಸುಮ್ಮನೆ. ಬಿಡಗೈ. ಬಹುಶಃ ಹೀಗೆ ಹೋಗಿದೆ ಅನ್ಸುತ್ತೆ. ಅಯ್ಯಯ್ಯೋ, ಹಾಗಾದ್ರೆ ಗಂಗನ್ ರೂಮ್ಗ ಹಾವು ಹೋಗಿದ್ಯಾ? ಅದ್ರಲ್ಲಿ ಅನುಮಾನ ಏನಿದೆ ಅಕ್ಕ? ನೋಡಿದ್ರೆ ಗೊತ್ತಾಗಲ್ವಾ? ಅಯ್ಯಯ್ಯೋ, ಹಾಗಾದ್ರೆ ಗಂಗಾ ರೂಮಲ್ಲಿ ಇದ್ದಾಳ? ಅಯ್ಯೋ ನಡೀರಿ ನೋಡ್ರಪ್ಪ ಬೇಗ. ಬನ್ನಿ ಬನ್ನಿ ನೋಡೋಣ. ಗಂಗಾ ಗಂಗಾ ಬಾಗಲ್ ತೆಗಿಯಮ್ಮ. ಹಾವು ನಿನ್ ರೂಮ್ ಒಳಗಡೆ ಬಂದಂಗಿದೆ. ಗಂಗಾ, ಬಾಗಿಲು ತೆಗೆಯಮ್ಮ. ಬಾಗಲ್ ತೆಗಿಯಮ್ಮ ಗಂಗಾ. ಗಂಗಾ ಬಾಗಿಲು ತೆಗಿಯಮ್ಮ. ಬಾಗಿಲು ತೆಗೆಯಮ್ಮ. ಗಂಗಾ 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 ಬಾಗಿಲು ತೆಗಿಯಮ್ಮ. ಗಂಗಾ 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 ಬಾಗಿಲು ತೆಗೆಯಮ್ಮ. ಗಂಗಾ ಗಂಗಾ ಏನ್ ಮಾಡ್ತಿದ್ಯಮ್ಮ? ಬಾಗಿಲು ತೆಗಿ. ಗಂಗಾ ನಿನ್ ರೂಮ್ಗೆ ಹಾವು ಬಾಗಿಲು ತೆಗೆಯಮ್ಮ. ಗಂಗಾ, ಬಾಗಿಲು ತೆಗಿ. ಗಂಗಾ ತೆಗೆಯಮ್ಮ ಬಾಗ್ಲು. ಬಾಗಿಲು ತೆಗಿಯಮ್ಮ. ರೂಮ್ ಒಳಗಡೆ ಹಾವು ಬಂದ್ಬಿಟ್ಟಿದ್ಯಮ್ಮ. ಬಾಗಿಲು ತೆಗಿ. ಬಾಗಲ್ ತೆಗಿಯಮ್ಮ. ಗಂಗಾ ಗಂಗಾ ಬಾಗಿಲು ತೆಗೆಯಮ್ಮ. ಗಂಗಾ ಬಾಗಲ್ ತೆಗಿಯಮ್ಮ. ಗಂಗಾ ಬಾಗಿಲು ತೆಗಿಯಮ್ಮ. ಬಾಗಲ್ ತೆಗಿಯಮ್ಮ. ಗಂಗಾ ಬಾಗಿಲು ತೆಗಿ. ಗಂಗಾ ಗಂಗಾ, ಬಾಗಿಲು ತೆಗಿ. ಗಂಗಾ 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 ಬಾಗಿಲು ತೆಗಿಯಮ್ಮ. ಏನ್ ಮಾಡ್ತಾ ಇದೆಯಮ್ಮ ಗಂಗಾ? ಕೇಳಿಸ್ತಾ? ರೂಮ್ ಒಳಗಡೆ ಹಾವು ಬಂದ್ಬಿಟ್ಟಿದೆ. ಬಾಗಿಲು ತೆಗಿ. ಬಾಗಿಲು ತೆಗಿಯಮ್ಮ. ಗಂಗಾ ಬಾಗಲ್ ತೆಗಿ. ಎಲ್ಲ ಗಾಬರಿ ಆಗಿದೆ. ಬಾಗಿಲು ತೆಗಿ. ಬಾಗಲ್ ತೆಗಿಯಮ್ಮ. ಗಂಗಾ ಯಾಕಮ್ಮ ಇಷ್ಟೊತ್ತು? ತೆಗಿಯಮ್ಮ ಬಾಗ್ಲು. ಬಾಗಲ್ ತೆಗಿ. ಏನ್ ಮಾಡ್ತಿದ್ಯಾ ಒಳಗೆ? ಗಂಗಾ ಏನ್ ಮಾಡ್ತಾ ಬಾಗಲ್ ಇದೆಯಮ್ಮ? ತೆಗಿಯಮ್ಮ. ತೆಗಿಯಮ್ಮ ಬಾಗ್ಲು. ಗಂಗಾ ಗಂಗಾ ಬಾಗಲ್ ತೆಗಿ. ಇಷ್ಟೊತ್ತು ಏನಮ್ಮ ಮಾಡ್ತಿದ್ಯಾ? ತೆಗಿಯಮ್ಮ ಬಾಗ್ಲು. ಗಂಗಾ ಗಂಗಾ ಬಾಗಿಲು ತೆಗಿಯಮ್ಮ. ಗಂಗಾ ರೂಮಿಗೆ ಬಂದಿರೋ ಹಾವು ಎಲ್ಲಿದೆ ಅಂತ ಹುಡುಕ್ರಪ್ಪ. ಆ ಕಡೆ ಈ ಕಡೆ ಎಲ್ಲ ನೋಡಿ ಹುಡುಕಿ. ಆಯ್ತಾಯ್ತು. ನೋಡ್ರಪ್ಪ. ಹುಡುಕ್ತೀವಮ್ಮ. ಅಯ್ಯೋ, ಹಾವಿಲ್ಲ ಇತ್ತು, ಏನ್ ಮಾಡೋದು? ಈ ಕಡೆ ನೋಡೋದಿಲ್ಲ. ಹುಡುಕ್ರಿ. ನಾನು ಆ ಕಡೆ ನೋಡ್ತೀನಿ. ಚೆನ್ನಾಗಿ ಹುಡುಕ್ರಪ್ಪ. ಹುಷಾರು. ಅಲ್ಲಿ ಮಂಚದ ಕಡೆ ನೋಡಿ. ನೀನೇ ಹೊಡೆದಿರೋದು. ಆ ಎಷ್ಟು ಕಡೆ ದಿನ ಎಲ್ಲ ಆಗೋದು? ಇರ್ಬೋದು ನೋಡ್ರಪ್ಪ. ಹಾ. ಆ ಕಡೆ ನೋಡಿ. ಅಯ್ಯೋ, ಹುಷಾರು, ಕಣ್ಣಲ್ ಕಡೆ ಎಲ್ಲ ನೋಡಿ. ಓಡೋಗ್ಬಿಡುತ್ತೆ. ಸುಮ್ಮನೆ ಇರ್ತಾ ಸ್ವಲ್ಪ ತಪ್ಪಕ್ಕೆ. ಜೋಪಾನ ಜೋಪಾನಮ್ಮ. ನಿಂತ್ಕೊಂಡು ಹೇಳೋದಲ್ಲ. ಬಂದು ನೀವು ದೇವ್ರೆ, ಎಲ್ಲೋಯ್ತಪ್ಪ? ಅಯ್ಯೋ ಆ ಕಡೆ ಹೋಗೇ ನೀನು. ಇವಳೊಬ್ಳು ಎಲ್ಲೂ ಕಾಣಿಸ್ತಿಲ್ಲ ಅಂತ ಹುಡುಕೋದು. ಹಾವು ಆಚೆ ಹೊರಟೋಯ್ತು. ಹಾವು ಆಚೆ ಹೋಯ್ತಾ? ಎಲ್ಲೋಯ್ತಮ್ಮ? ಹೆಂಗೋಯ್ತು? ಆ ಕಿಟಕಿಯಿಂದ ಆಚೆ ಹೋಯ್ತು. ನೀನ್ ನೋಡಿದ್ಯಾ? ಗ್ಯಾರಂಟಿ ತಾನೆ? ಆ ಕಡೆ ಹೋಯ್ತಾ? ನೋಡಿದ್ರೆ ಯಾಕೋ ಅನುಮಾನ ಬರ್ತಿದ್ಯಲ್ಲ.
ಇಲ್ಲೇನೋ ಮಾಡ್ತಿದ್ಯಾ? ನಂಗೊಂದು ಡೌಟ್ ಅಪ್ಪ. ಏನ್ ಡೌಟು? ಹಾವು ಈ ಕಿಟಕಿ ಮೂಲಕ ಹೋಗಿದೆ ಅಂದ್ರೆ ಆ ಹಾವಿನ ರಕ್ತದ ಕಲೆ ಇದ್ರ ಮೇಲೆ ಇರ್ಬೇಕಲ್ವಾ? ಆದ್ರೆ ರಕ್ತದ ಕಲೆನೇ ಇಲ್ಲ. ರಕ್ತದ ಕಲೆನೇ ಅಲ್ವಲ್ಲ ಗಂಗಾ? ನೆಲದ ಮೇಲೆಲ್ಲ ಇದೆ, ಗೋಡೆ ಮೇಲೆ ಇರ್ಬೇಕಲ್ಲ. ಗೊತ್ತಾಯ್ತು. ಹಾವು ಹೆಡೆ ಎತ್ತಿ ದೊಡ್ಡದಾಗಿ ಆಚೆ ಹೋಗ್ಬಿಟ್ಟಿದೆ ಕಣ. ಗಂಗಾ, ನೀ ಯಾಕಮ್ಮ ಕುಂಟ್ತಾ ಇದೀಯಾ? ಅದು ಫ್ಲವರ್ ವಾಸ್ ಬಿದ್ದೋಯ್ತು. ಭಯದಲ್ಲಿ ತುಳಿದ್ಬಿಟ್ಟೆ ಅಮ್ಮ. ಅಯ್ಯೋ, ತುಂಬಾ ರಕ್ತ ಬರ್ತಾ ಇದೆಯಲ್ಲ. ನಡಿಯಮ್ಮ, ಹಾಸ್ಪಿಟ್ಲಿಗೆ ಹೋಗೋಣ. ಬೇಡ ಅಪ್ಪ, ಚಿಕ್ಕ ಗಾಯ. ಕಾಫಿ ಪುಡಿ ಇಟ್ರೆ ಸರಿ ಹೋಗುತ್ತೆ. ನೀನು ಹುತ್ತಕ್ಕೆ ಪೂಜೆ ಮಾಡದೇ ಇರೋದ್ರಿಂದ ಹೀಗೆಲ್ಲ ನಡೀತಾ ಇದೆ ಅನ್ಸುತ್ತೆ. ಹಾವು ಬಂದಿದ್ದಕ್ಕೂ ಹುತ್ತಕ್ಕೆ ಪೂಜೆ ಮಾಡದೇ ಇದ್ದಿದ್ದಕ್ಕೂ ಯಾವ ಸಂಬಂಧನೂ ಇಲ್ಲ. ಏನೋ ಆಗಿದ್ದ ಆಗೋಯ್ತು. ಇದನ್ ದೊಡ್ಡದ್ ಮಾಡ್ದೆ ಬಿಟ್ಬಿಡಿ. ನೋಡಿ, ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ. ಈ ಮನೆ ಒಳಗಡೆ ಹಾವು ಬಂದಿರೋದು ರಾಜಶೇಖರಿಗೆ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಅವನು ಭಯ ಪಡ್ತಾನೆ. ಆಮೇಲೆ ನಂಬೂದ್ರಿನ ಕರೆಸಿ ಆ ಪೂಜೆ ಈ ಪೂಜೆ ಅಂತ ಖರ್ಚು ಮಾಡ್ತಾನೆ. ಗಂಗಾ, ಏಟ್ ಬಿದ್ದ ಜಾಗದಲ್ಲಿ ಕಾಫಿ ಪುಡಿ ಇಡ್ತೀನಿ ಅಂದ್ಯಲ್ಲ, ಇಡು. ಸರಿಯಮ್ಮ. ಎಲ್ರು ಬನ್ನಿ, ಅವಳು ರೆಸ್ಟ್ ಮಾಡ್ಲಿ. ಬನ್ರಪ್ಪ, ಅವಳು ರೆಸ್ಟ್ ಮಾಡ್ಲಿ ಅಂತ ಹೇಳದ್ನಲ್ಲ, ಇನ್ನೂ ಇಲ್ಲೇ ಇದ್ದೀರಾ? ಬಾಯ್. ಇವಳು ಹೇಳೋದನ್ನ ಯಾವುದೂ ನಂಬೋಕಾಗ್ತಿಲ್ವಲ್ಲ. ಕಂಡು ಹಿಡಿತೀನಿ. ಏನೋ ನಾನು ಯಾರು ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಇದೆಯಾ? ಗೊತ್ತಾಗೋ ಹಾಗೆ ಮಾಡ್ತೀನಿ. ಅರುಣ್, ಹೇಳಿಯಪ್ಪ. ನಿನ್ ಮೀಟಿಂಗ್ ಜಾಯಿನ್ ಆಗಿದ್ದು ತುಂಬಾನೇ ಒಳ್ಳೇದಾಯ್ತಪ್ಪ. ಇಲ್ಲ ಅಂದಿದ್ರೆ ನನ್ನೊಬ್ನೇ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡೋದು ಕಷ್ಟ ಆಗ್ತಿತ್ತು. ಎಲ್ಲ ವಿಷಯ ನಾನು ತಿಳ್ಕೊಳ್ಳೋದು ಒಳ್ಳೇದೇ ಅಲ್ವೇನಪ್ಪ? ಹೌದೌದು. ಏಯ್, ಏನಿದು ರಾತ್ರಿ ಹೊತ್ತಲ್ಲ ಒರೆಸ್ತಾ ಇದ್ದೀರಾ, ಗುಡಿಸ್ತಾ ಇದ್ದೀರಾ? ಯಾರಾದ್ರೂ ಜಾರ್ಗೀರ್ ಬಿದ್ರೆ? ಅದು ಧೂಳು ತುಂಬಾ ಇತ್ತು ಯಜಮಾನ್ರೆ. ಅಕ್ಕ ಹೇಳಕ್ಕ? ಹೌದು ಯಜಮಾನ್ರೆ. ಸರಿ ಸರಿ, ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗಿ. ಯಜಮಾನ್ರೆ. ಏಯ್ ಯಜಮಾನ್ರೆ, ಏನದು ಸೋಫಾದ ಕೆಳಗಡೆ ಕಣ್ಕಂಡ್ ಬಿಟ್ಟು ನೋಡ್ತಿದ್ದೀರಾ? ಯಾರಾದ್ರೂ ಏನಾದ್ರೂ ಕಳ್ಕೊಂಡ್ರಾ? ಹಾಗೆಲ್ಲ ಏನಿಲ್ಲ ಯಜಮಾನ್ರೆ. ಸರಿ ಸರಿ, ಒರೆಸಿದ್ ಸಾಕು. ಬೆಳಗ್ಗೆ ಒರೆಸೋರಂತೆ, ಹೋಗಿ. ಸರಿ ಬಾ ಅಕ್ಕ. ಏನಾಯ್ತು ಇವಳಿಗೆ?
ಏನಾಯ್ತು ಗಂಗಾ? ಯಾಕೆ ಕುಂಟ್ತಾ ಇದೆಯಾ? ಅದು ಬಂದು ಅರುಣ್, ಗಾಜಿನ ಚೂರ್ ಮೇಲೆ ಕಾಲಿಟ್ಟಿದ್ದಾಳೆ, ಅದಕ್ಕೆ ಗಾಯ ಆಗಿದೆ. ಅಲ್ಲೋಡು ಹೇಗಾಗಿದೆ. ಏನಮ್ಮ ಗಂಗಾ, ನೋಡ್ಕೊಂಡು ನಡಿಬಾರ್ದಾ? ಇವಳು ಯಾಕೋ ಸ್ವಲ್ಪ ದಿನದಿಂದ ಸರಿ ಇಲ್ಲ ಅತ್ತೆ.